ನಮಸ್ತೆ ಸ್ನೇಹಿತರೆ. ಮನುಷ್ಯ ಹುಟ್ಟುವಾಗ ತಾಯಿ ಗರ್ಭದಲ್ಲಿ ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಹಾಕ್ಕೊಂಡು ಹೊತ್ತು ಎತ್ತುತ್ತಾಳೆ. ಆ ತಾಯಿ ಋಣ ನಾವು ತೀರ್ಸೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್. ಮತ್ತು ನಾವು ಬೆಳಿತೀವಿ. ಒಂದು ಫ್ರೆಂಡ್ಸ್, ಒಂದು ಗೆಳೆಯರು, ಬಾಲ್ಯ ಸ್ನೇಹಿತರು, ಸ್ವೀಟ್ ಮೆಮೊರೀಸ್. ಒಂದು ಮಿಡ್ಲ್ ಸ್ಕೂಲ್ ಲೆವೆಲಲ್ಲಿ ಒಬ್ಬ ಫ್ರೆಂಡ್ಸ್ ಲೆವೆಲ್ ಇರ್ತೀವಿ, ಒಂದು ಹೈಸ್ಕೂಲ್ ಲೆವೆಲಲ್ಲಿ ಒಂದು ಫ್ರೆಂಡ್ಸ್ ಲೆವೆಲ್ ಇರ್ತೀವಿ, ಒಂದು ಕಾಲೇಜ್ ಲೆವೆಲಲ್ಲಿ ಒಂದು ಫ್ರೆಂಡ್ಸ್ ಲೆವೆಲ್ ಇರ್ತೀವಿ. ಅರ್ಥ ಆಯ್ತಾ? ಅವೆಲ್ಲ ಒಂದು ಸ್ವೀಟ್ ಮೆಮೊರೀಸ್. ಯಾವುದೇ ಕಾರಣಕ್ಕೂ ನಾವು ಮರೆಯೋಕ್ಕಾಗಲ್ಲ. ಪ್ಲಸ್ ಮತ್ತೆ ಏನಾಗ್ತೀವಿ ಗೊತ್ತಾ, ನಾವು ಸಂಪಾದನೆಗಿಳಿದಾಗ ಒಂದು ಜಾಬ್ ಸಿಗತ್ತೆ ಅಂದ್ಕೊಳ್ಳಿ. ಆ ಜಾಬ್ ಸಿಕ್ಕಾಗ ನಾವು ಹೊತ್ತು ಬೆಳೆಸಿದಂಥ ತಂದೆ ತಾಯಿಗೆ ಕಡೆಗಣಿಸ್ತೀವಿ. ಅರ್ಥ ಆಯ್ತಾ? ಮದುವೆ ಮಾಡ್ಕೊತೀವಿ, ಹೆಂಡತಿ ಮಾತು ಕೇಳಿಕೊಂಡು ತಂದೆ ತಾಯಿಗೆ ಊಟ ಹಾಕಲ್ಲ. ಎಷ್ಟೋ ಜನ, ನಾನು ಸತ್ಯವಾಗಿ ಹೇಳ್ತೀನಿ, ಸುಳ್ಳು ಹೇಳ್ತಾ ಇಲ್ಲ, ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ. 100ರಲ್ಲಿ 100ರಲ್ಲಿ 50% ತಂದೆ ತಾಯಿಗೆ ನೋಡ್ತಾ ಇರೋರು, ಇನ್ನು 50% ತಂದೆ ತಾಯಿಗೆ ಸಾಕ್ತಾ ಇಲ್ಲ. ಮತ್ತು ದುಡ್ಡು ಸಂಪಾದನೆ ಮಾಡ್ತೀವಿ. ದುಡ್ಡು ಸಂಪಾದನೆ ಮಾಡಿ ರಾತ್ರಿ ಹಗಲು ಸಂಪಾದನೆ ಮಾಡಿ ನಮ್ಮ ಆರೋಗ್ಯನೇ ಕೆಡಿಸ್ಕೊಳ್ತೀವಿ. ನಾವು ದುಡ್ಡಿನ ದುರಾಸೆಗೆ ನಮ್ಮ ಆರೋಗ್ಯ ಕೆಡಿಸ್ಕೊಳ್ತೀವಿ. ಆ ಆರೋಗ್ಯ ಮತ್ತೆ ನಮಗೆ ಬೇಕು ಅಂತ ನಾವು ಸಂಪಾದನೆ ಮಾಡಿರೋ ದುಡ್ಡೇ ಖರ್ಚು ಮಾಡ್ತೀವಿ. ಏನು ಪ್ರಯೋಜನ? ಅನಾಥರಿಗೆ ಒಂದು ಊಟ ಹಾಕಲ್ಲ, ಒಬ್ಬ ಭಿಕ್ಷುಕರಿಗೆ ಒಂದು 10 ರೂಪಾಯಿ ಹಾಕಲ್ಲ. ಸ್ವಾರ್ಥವಾಗಿ ಬದುಕ್ತೀವಿ ನಾವು. ಲಾಸ್ಟ್ಗೆ ನಮ್ಮ ಸಾವು ಯಾವ ರೀತಿ ಬರುತ್ತೋ ಗೊತ್ತಿಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ನಂದು ಸೇರಿ ಹೇಳ್ತಾ ಇದ್ದೀನಿ ನಾನು. ನೋಡಿ, ಮನುಷ್ಯ ದೇವರು ಕೊಡೋ ಸಾವು ಬೇರೆ, ಆರೋಗ್ಯ ಕೆಡಿಸ್ಕೊಂಡು ಕಾಯಿಲೆ ಬರೋ ಸಾವು ಬೇರೆ, ಆಕ್ಸಿಡೆಂಟ್ ಸಾವು ಬೇರೆ. ಈ ಥರ ಯಾವುದೋ ಒಂದು ರೀತಿಯಲ್ಲಿ ಸತ್ತೋಗೋದು ನಿಜ. ಯಾರೂ ಶಾಶ್ವತವಾಗಿ ಉಳಿಯೋರಲ್ಲ ಇಲ್ಲಿ. ಅರ್ಥ ಆಯ್ತಾ ಸ್ನೇಹಿತರೆ? ಯಾವುದ್ಯಾವುದೋ ಕೆಲಸಕ್ಕೆ ಬರ್ದಿರೋ ವಿಡಿಯೋಗಳಿಗೆ ಲೈಕ್ಸು, ಶೇರುಗಳು, ಸಬ್ಸ್ಕ್ರೈಬುಗಳು ಎಲ್ಲ ಮಾಡ್ತೀರ. ಒಂದು ಒಳ್ಳೆ ಮಾತು ಹೇಳಿದ್ರೆ ಅವನು ಕೆಟ್ಟವನು. ಸಮಾಜದಲ್ಲಿ ಒಳ್ಳೆಯವನು ಅಂದರೆ ಅವನ ಜೊತೆ 4 ಜನ ಸೇರಲ್ಲ. ಬಾಪ ಬಾರ್ಗೆ ಹೋಗೋಣ ಅಂದರೆ 10 ಜನ ಬರ್ತಾರೆ ಫ್ರೆಂಡ್ಸು. ಟೀ ಕುಡಿಯೋಣ ಬಾಪ ಅಂದರೆ ಯಾರೂ ಬರಲ್ಲ. ನಾವು ಈ ಥರ ಆಗೋಗಿದ್ದೀವಿ. ನಮ್ಮ ಆರೋಗ್ಯಗಳನ್ನ ನಾವೇ ಕೆಡಿಸ್ಕೊಳ್ತಾ ಇದ್ದೀವಿ. ಸಮಾಜದಲ್ಲಿ ಯಾವುದೂ ಶಾಶ್ವತ ಅಲ್ಲ. ನಾವು ಮಾಡಿರೋ ಒಳ್ಳೆಯ ಕೆಲಸ, ನಾವು ಏನಾದರೂ ಒಂದು ಸಾಧನೆ ಮಾಡಿರೋದೇ ನಮಗೆ ಲೈಫಲ್ಲಿ ಇರೋದು. ಇವಾಗ ಸ್ವತಂತ್ರ ಹೋರಾಟಗಾರರು, ಒಬ್ಬ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಈ ಥರ ಭಗತ್ ಸಿಂಗ್ ಆಗಿರ್ಬೋದು, ಇಂಥ ಮಹನೀಯರು, ಅವ್ರಿಗೋಸ್ಕರ ಅವನೇನು ಮಾಡ್ಕೊಂಡಿಲ್ಲ. ಅವ್ರ ಹೆಂಡತಿ ಮಕ್ಕಳಿಗೋಸ್ಕರ ಆಗಲಿ, ಅವ್ರಿಗೋಸ್ಕರ ಆಗಲಿ ಅವರೇನೂ ಮಾಡ್ಕೊಂಡಿಲ್ಲ. ನಾವ್ಯಾಕೆ ಒದ್ದಾಡಿ ಸಾಯೋದು? ಏನಕ್ಕೆ ಬೇಕು? ಸತ್ತರೆ ಏನು ಎತ್ಕೊಂಡು ಹೋಗ್ತೀವಿ? ಅವನು 100 ಕೋಟಿಗಿದ್ದಾನೆ, ಇವನು 1000 ಕೋಟಿಗಿದ್ದಾನೆ, ಇವನು 10,000 ಕೋಟಿಗಿದ್ದಾನೆ. 10,000 ಕೋಟಿಗಿರೋನು ಅನ್ನನೇ ತಿನ್ನೋದು. ಬಂಗಾರ ತಿನ್ನಲ್ಲ,
ವಜ್ರ ವೈಡೂರ್ಯಗಳೇನು ತಿನ್ನಲ್ಲ. ರೈತ ಬೆಳೆಯೋ ಬೆಳೆಯಲ್ಲೇ ಅನ್ನ ತಿನ್ನೋದು. ಅರ್ಥ ಆಯ್ತಾ? ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನಿದು ಸಲಹೆ ಅಂತ ತಿಳ್ಕೊಬೇಡಿ, ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಇದು ಸರಿ ಇದ್ದರೆ ಸರಿ ಅಂತ ಕಾಮೆಂಟ್ ಮಾಡಿ, ತಪ್ಪಿದರೆ ತಪ್ಪಂತೇಳಿ. ದಯವಿಟ್ಟು ಬೇರೆ ರೀತಿ ಯಾವುದೇ ರೀತಿ ಯೋಚನೆ ಮಾಡಬೇಡಿ. ನನ್ನ ಮನಸ್ಸಿಗೆ ಅನಿಸಿದ್ದು ನನ್ನ ಯೋಚನೆದು ನಾನು ಹೇಳ್ತಾ ಇದ್ದೀನಿ. ಇವಾಗ ಒಂದು ಸರ್ಕಾರದಲ್ಲಿ ಒಂದು ಹುದ್ದೆ ಸಿಗೋದೇ ಅದೃಷ್ಟ. ಆ ಸರ್ಕಾರದಲ್ಲಿ ಒಂದು ಹುದ್ದೆಯಲ್ಲಿರೋರು ಸರ್ಕಾರ ಕೂಡ ಸಂಬಳದಲ್ಲಿ ನೆಮ್ಮದಿಯಾಗಿ ಬದುಕ್ಬೋದು. ಅದು ಬಿಟ್ಬಿಟ್ಟು ಸುಮ್ಮನೆ ಜನರಿಗೆ ತೊಂದರೆ ಮಾಡಿ ಲಂಚ್ಗಳು ತಗೊಂಡು ತಿಂದು ಆರೋಗ್ಯಗಳು ಕೆಡಿಸ್ಕೊಂಡು ಬೆಳಿಗ್ಗೆ ಮಾತ್ರೆ, ಮಧ್ಯಾಹ್ನ ಮಾತ್ರೆ, ರಾತ್ರಿ ಮಾತ್ರೆ, ಏನು ಸುಖಕ್ಕೆ? ಲಾಸ್ಟಿಗೆ ನಿಮಗೇ ಊಟ ಹಾಕೋರು ಇರಲ್ಲ. ನೀವು ಅಷ್ಟೆಲ್ಲ ದುಡಿತೀರ, ನಿಮಗೆ ಊಟ ಹಾಕೋರು ಇರಲ್ಲ. ನಾನೇನು ಸತ್ಯ ಹರಿಶ್ಚಂದ್ರ ಅಂತೇನು ಹೇಳ್ತಾ ಇಲ್ಲ. ಸಮಾಜದಲ್ಲಿ ನಡೀತಾ ಇರೋ ನಡವಳಿಕೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಇರೋದ್ರಲ್ಲೂ ಭ್ರಷ್ಟನಾಗಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ನಮ್ಮ ತಂದೆ ತಾಯಿಗೆ ನಾನು ಸಾಕ್ತಾ ಇದ್ದೀನಿ. ನಾನೊಂದು ಸನ್ಮಾರ್ಗದಲ್ಲೇ ಹೋಗ್ತಾ ಇದ್ದೀನಿ. ಕೆಟ್ಟವನಂತ ನಾನು ಬದುಕಿಲ್ಲ. ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ನಮ್ಮ ಆತ್ಮೀಯ ಗೆಳೆಯರು ಯಾವುದೇ ಕಾರಣಕ್ಕೂ ತುಂಬ ದಿವಸ ಆಗಿತ್ತು. ಒಂದು ಇನ್ಸ್ಟಾಗ್ರಾಮ್ಗೆ ನನ್ನ ಒಂದು ರೀಲ್ಸ್ ಹಾಕಿ, ಒಂದು ಫೇಸ್ಬುಕ್ ಹಾಕಿ ತುಂಬ ದಿವಸ ಆಗಿತ್ತು. ಅರ್ಥ ಆಯ್ತಾ? ನಾನು ಒಂದು ಮೀಡಿಯಾ ಚಾನಲಲ್ಲಿ ಒಬ್ಬ ಡೆಲ್ಲಿ ಕ್ರೈಮ್ ಮೀಡಿಯಾ ವರದಿಗಾರನಾಗಿದ್ದೀನಿ. ನಮಸ್ತೆ ಚಿಂತಾಮಣಿ ನ್ಯೂಸ್ ಸಂಪಾದಕನಾಗಿದ್ದೀನಿ. ನಾನು ಆದಷ್ಟು ಭ್ರಷ್ಟರಿಗೆ ವಿರೋಧಿನೇ. ನಾನು ಒಂದು ದಿವಸ ಬದುಕಿದ್ರೂ ಅಷ್ಟೇ, ಒಂದೇ ಒಂದು ದಿವಸ ಬದುಕಿ ಸತ್ತೋಗ್ತೀನಿ ಬೇಕಾದರೆ. ನಾನು ಭ್ರಷ್ಟರಿಗೆ ವಿರೋಧಿನೇ. ನಾನು ಭ್ರಷ್ಟರಿಗೆ ಯಾವುದೇ ಕಾರಣಕ್ಕೂ ನಾನು ಸಪೋರ್ಟ್ ಮಾಡಲ್ಲ. ಅರ್ಥ ಆಯ್ತಾ? ಇದು ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಸ್ನೇಹಿತರಿಗೆ ನನ್ನದೊಂದು ಚಿಕ್ಕ ಸಂದೇಶ.